ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಪ್ರೇಮ್ ಸರ್ ಮೀಟ್ ಆಗಿರೋದು ಭಾಳ ಕಡಿಮೆ. ಚಂದ್ರು ಪ್ರೇಮ್ ಅಂತ ಎಲ್ಲರೂ ಯಾಕಂತಾರೆ ಅಂದರೆ ಇಬ್ಬರು ಹಳ್ಳಿಯವರು. ಈ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ತುಂಬ ಇಷ್ಟ, ಹಂಗಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ಥರ ಸಿನಿಮಾಗಳು ಮಾಡೋಕ್ಕೆ ತುಂಬ ಗುಂಡಿಗೆ ಬೇಕು, ಅದನ್ನೇ ಹೇಳ್ತಿದ್ದೆ. ಈಗ ನಾವು 2 ಅವರ್ ಸಿನಿಮಾ ಏನೇ ನೋಡ್ಬೋದು, ಅವ್ನು ದೊಡ್ಡ ಒಂದು ದೃಶ್ಯ ಕಾವ್ಯನ ಕಟ್ಕೊಟ್ಟಿದ್ದಾರಲ್ಲ, ನಾಟ್ ಈಸಿ. ಯಾಕಂದರೆ ನನಗೂ ಗೊತ್ತಿದೆ ಅದನ್ನು ಯಾವ ರೀತಿ ಈ ಥರದ ವಿಜುವಲ್ಸ್ ಎಲ್ಲ ಕಟ್ಕೊಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಯಾರು ಬಿಡಬಾರ್ದು. ಸಿನಿಮಾ ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತ ಅನ್ಬೋದು. ಸಂಜಯ್ ದತ್ ಅವ್ರು ಇರ್ಬೋದು, ಶಿಲ್ಪಾ ಶೆಟ್ಟಿ ಅವರು ಇರ್ಬೋದು, ಧ್ರುವ ಅವರಂತೂ ಪ್ರೇಮ್ ಸರ್ ಬೇರೆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಮಾತುಗಳಲ್ಲಿ ಹೇಳೋಕ್ಕೆ ನಿಜವಾಗ್ಲೂ ಬರ್ತಾ ಇಲ್ಲ. ಮತ್ತು ನಮ್ಮ ಕೆ ವಿ ಎನ್ ಅವರು, ಸುಪ್ರೀತ್ ಅವರು, ಇದೆಲ್ಲ ಒಂದು ಟೀಮ್. ಈ ಥರ ಸಿನಿಮಾಗಳು ಮಾಡಬೇಕು ಅಂತಂದರೆ ತುಂಬ ತಾಕತ್ತು ಬೇಕು ಬಿಡಿ. ಇದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಆ ಸೆಟ್ಸು, ಆ ರೆಟ್ರೋ ಕ್ರಿಯೇಷನ್ನು ಪ್ರೇಮ್ ಸರ್ ನಿಜವಾಗ್ಲೂ ಅದೆಷ್ಟು ಎಫರ್ಟ್ ಹಾಕಿದ್ರು. ಆಲ್ ದಿ ಬೆಸ್ಟ್. ಈ ಸಿನಿಮಾ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಇದು ಕನ್ನಡಿಗರ ಗೆಲುವು, ಇದು ಕನ್ನಡಿಗರ ಸಿನಿಮಾ. ಒಬ್ಬ ಹೆಮ್ಮೆಯ ಹಳ್ಳಿಯ ರೈತನ ಮಗ ಇಷ್ಟೊಂದು ದೊಡ್ಡ ಒಂದು ಏನದು ಒಂದು ವಿಜುವಲ್ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ. ಪಾರ್ಟ್ 2ಗೆ ಕಾಯ್ತಾ ಇದ್ದೀನಿ ಫ್ರೆಂಡ್ ಸರ್. ಸುದೀಪ್ ಸರ್ ಎಂಟ್ರಿ ಅಮೇಝಿಂಗ್. ಮಿಸ್ ಮಾಡಿದೆ ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಕೆ ವಿ ಎನ್ ಅವ್ರಿಗೆ ಒಳ್ಳೇದಾಗಲಿ, ಸುಪ್ರೀತ್ ಅವ್ರಿಗೆ ಒಳ್ಳೇದಾಗಲಿ, ಪ್ರೇಮ್ ಸರ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.